ತುಲಾರಾಶಿಯವರಿಗೆ ಎಲ್ಲರನ್ನೂ ನಿಮ್ಮತ್ತ ಸೆಳೆದುಕೊಳ್ಳುವಂತಹ ಒಂದು ಅದ್ಭುತ ಶಕ್ತಿಯ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ತುಲಾರಾಶಿಯವರು ಬಹಳ ಬುದ್ಧಿವಂತರಿರ್ತೀರಿ, ತೂಗಿಸ್ಕೊಂಡು ಹೋಗ್ತೀರಿ, ಎಲ್ಲಿ ಹೆಂಗೆ ಮಾತಾಡಬೇಕು, ಎಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ತುಂಬ ಚೆನ್ನಾಗಿ ಬುದ್ಧಿವಂತಿಕೆ ಇರುತ್ತೆ ಜೀವನ ಮಾಡೋದ್ರಲ್ಲಿ ತುಲಾರಾಶಿಯವರಿಗೆ. ಅದನ್ನು ಯಾರು ಏನು ಹೇಳ್ಕೊಡೋ ಅವಶ್ಯಕತೆ ಇರಲ್ಲ ಅವರಿಗೆ. ಅದರ ಜೊತೆಯಲ್ಲಿ ತುಲಾರಾಶಿಯವರಿಗೇನಾದರೂ ಎಲ್ಲರನ್ನೂ ತಮ್ಮತ್ತ ಸೆಳೆದುಕೊಳ್ಳುವ ಶಕ್ತಿ ಬಂದರೆ, ಸೇರಿಕೊಂಡ್ರೆ ಎಷ್ಟು ಅದ್ಭುತಗಳನ್ನು ಮಾಡಬಹುದು ಅವ್ರ ಜೀವನದಲ್ಲಿ, ಎಷ್ಟು ಯಶಸ್ಸಾಗ್ಬೋದು. ಎಲ್ಲರೂ ಅವರತ್ತ ಆಕರ್ಷಿತರಾದರೆ ಎಷ್ಟು ಯಶಸ್ಸು ಆಗ್ಬೋದು, ಎಲ್ಲ ಕಡೆ ಯಶಸ್ಸು ಕಾಣಬಹುದು ತುಲಾರಾಶಿಯವರು. ಈ ವಿಚಾರವನ್ನು ಸಂಪೂರ್ಣವಾಗಿ ತಿಳಿಸ್ತೇನೆ, ಯಾವ ರೀತಿ ಅತ್ತ ಏನು ಅಲ್ಲೋದನ್ನು ತಿಳಿಸ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ತುಲಾರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದರೂ ವಿಶೇಷ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನ ಓದ್ತಾ ಇರ್ತೇನೆ. ನೋಡಿ, ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸಿಕೊಳ್ಳೋದು ಬಹಳ ಬಹಳ ಮುಖ್ಯವಾಗಿರುತ್ತೆ. ಆ ಆಕರ್ಷಣಾ ಶಕ್ತಿ ಬಹಳ ಮುಖ್ಯವಾಗಿರುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ರಾಶಿ, ನೀವು ಯಾವ ರಾಶಿಯವರಾಗಿದ್ದರೂ ಸಹ. ಅದರಲ್ಲೂ ತುಲಾರಾಶಿಯವರಿಗೆ ನಿಮಗೆ ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸಿಕೊಂಡಾಗ ಎಷ್ಟೋ ಪ್ರಯೋಜನಗಳಿದೆ ನಿಮಗೆ. ನೋಡಿ, ನೀವು ತುಲಾರಾಶಿಯ ನಿರುದ್ಯೋಗಿ ಅಂತ ಅಂದ್ಕೊಳ್ಳಿ. ಯಾಕೆ ಅಂದರೆ ತುಲಾರಾಶಿಯವರು ಅವಾಗ ಜಾಬ್ ಚೇಂಜ್ ಮಾಡ್ತಾ ಇರ್ತೀರಿ. ಕರ್ಮಾಧಿಪತಿ ಚಂದ್ರ ಆದ್ದರಿಂದ ಜಾಬಲ್ಲಿ ತುಂಬ ಫ್ಲಕ್ಚುಯೇಷನ್ಸ್ ಇರ್ತಾ ಇರುತ್ತೆ. ನೀವೊಂದು ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ, ನಿಮ್ಮಷ್ಟೇ ಅನುಭವ, ನಿಮ್ಮಷ್ಟೇ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಇನ್ನೂ 10 ಜನ ಅಲ್ಲಿ ಅಪ್ಲೈ ಮಾಡಿದ್ದಾರೆ. ಎಲ್ಲರನ್ನೂ ಬಿಟ್ಟು ನಿಮ್ಮನ್ನೇ ಸೆಲೆಕ್ಟ್ ಮಾಡಬೇಕು ಅಂದರೆ ಆ ಸೆಲೆಕ್ಟರ್ಸ್ನಾಗೆ ನಿಮ್ಮಲ್ಲೊಂದು ಆಕರ್ಷಣಾ ಶಕ್ತಿ ಕಾಣಬೇಕಲ್ಲ. ನೀವು ಆ ಸೆಲೆಕ್ಟರ್ನ ಸೆಳ್ಕೊಳ್ಬೇಕು ನಿಮ್ಮತ್ತ. ಸೊ ಆವಾಗ ಮಾತ್ರ ನೀವು ಸೆಲೆಕ್ಟ್ ಆಗ್ತಕ್ಕಂಥದ್ದು. ಆದ್ದರಿಂದ ನಿಮ್ಮಲ್ಲೊಂದು ಆಕರ್ಷಣಾ ಶಕ್ತಿ ಅವಶ್ಯಕತೆ ಇದೆ. ಆಲ್ರೆಡಿ ಉದ್ಯೋಗದಲ್ಲಿ ಇದ್ದೀರಿ ಅಂದರೂ ಕೂಡ ನಿಮಗೊಂದು ಸ್ಯಾಲ್ರಿ ಹೈಕ್ ಬೇಕು, ನಿಮಗೊಂದು ಪ್ರಮೋಷನ್ ಬೇಕು, ನಿಮ್ಗೆ ಅಂದ್ಕೊಂಡಲ್ಲಿ ಒಂದು ಟ್ರಾನ್ಸ್ಫರ್ ಬೇಕು. ನಿಮ್ಮ ಮೇಲಧಿಕಾರಿಗಳಿಗೆ ನಿಮ್ಮ ಮೇಲಷ್ಟು ಇರಬೇಕಲ್ಲ, ಏನೋ ಪ್ರೀತಿ ವಿಶ್ವಾಸ ಇರಬೇಕಲ್ಲ. ನಿಮ್ಮನ್ನು ನೋಡಿದ್ರೆ ಒಂದು ಸೆಳೆತ ಇರಬೇಕಲ್ಲ ನಿಮ್ಮಲ್ಲಿ, ಎಲ್ಲರೂ ನಿಮ್ಮತ್ತ ಸೆಳೆಯುವ ಒಂದು ಸೆಳೆತ ನಿಮ್ಮಲ್ಲಿ ಇರಬೇಕಲ್ಲ. ಅದು ನಿಮಗೆ ಕೊಡಬೇಕು ಅಂತಂದರೆ ಅದಕ್ಕೆ ಒಂದು ಅದ್ಭುತವಾದ ಪರಿಹಾರವನ್ನು ನಾನು ಹೇಳ್ತೇನೆ. ಯಾಕಂದರೆ ಅದರ ಇಂಪಾರ್ಟೆಂಟ್ ನಿಮ್ಗೆ ಹೇಳ್ತಿರೋದು ಪ್ರಾಮುಖ್ಯತೆ. ಯಾವ ಉದ್ಯೋಗ ಮಾಡ್ತಕ್ಕಂಥ ತುಲಾರಾಶಿ ತಮ್ಮ ಮೇಲಧಿಕಾರಿಗಳನ್ನಿರ್ಬೋದು, HR ಮ್ಯಾನೇಜರ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ನೆಮ್ಮದಿಯಾಗಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಬೇಕು. ಯಾವ ಕೊಲೀಗ್ಸು ಫಿಟ್ಟಿಂಗ್ ಇಡಬಾರ್ದು, ನಿಮಗೆ ತೊಂದರೆ ಕೊಡಬಾರ್ದು. ಅಂದರೆ ಎಲ್ಲ ಕೊಲೀಗ್ಸ್ಗೂ, ನಿಮ್ಮ ಸಹೋದ್ಯೋಗಿಗಳಿಗೂ ನಿಮ್ಮ ಮೇಲೊಂದು ಪ್ರೀತಿ ವಿಶ್ವಾಸ ಇರಬೇಕು. ನೀವು ಅವ್ರನ್ನೆಲ್ಲ ಸೆಳ್ಕೊಂಬಿಡ್ಬೇಕು ನಿಮ್ಮತ್ತ. ಸೊ ಅದು ಸಿಗಬೇಕು ಅಂತಂದ್ರೂ ಒಂದು ಆಕರ್ಷಣೆ ನಿಮ್ಮಲ್ಲಿ ಇರಬೇಕು. ಇಲ್ಲಾಗ್ರೇ ನಾನು ಬಿಸ್ನೆಸ್ ಮಾಡೋದು, ನಾವೇನು ಜಾಬ್ಗೆ ಹೋಗಲ್ಲ, ನಾವು ಬಿಸ್ನೆಸ್ ಮಾಡೋದು ನಾವು ತುಲಾರಾಶಿ ಅಂತಂದರೆ. ಬಿಸ್ನೆಸ್ ಮಾಡೋರ್ಗಂತೂ ಇನ್ನೂ ಇಂಪಾರ್ಟೆಂಟು. ನಿಮ್ಗೆ ಯಾವುದೇ ಕಸ್ಟಮರು, ಯಾವುದೇ ಕ್ಲೈಂಟು ನಿಮ್ಮ ಹತ್ರ ಪುನಃ ಬಂದು ನಿಮಗೆ ವ್ಯವಹಾರ ಮಾಡಬೇಕು, ನಿಮ್ಮೊಟ್ಟಿಗೆ ವ್ಯವಹಾರ ಮಾಡಬೇಕು, ನಿಮ್ಮ ಹತ್ರ ಬಿಸ್ನೆಸ್ ಮಾಡಬೇಕು, ನಿಮ್ಮ ಹತ್ರ ತೆಗೆದುಕೊಳ್ಬೇಕು ಸೇವೆಗಳನ್ನಾಗಲಿ ವಸ್ತುಗಳನ್ನಾಗಲಿ ಅಂತ ಆದರೆ, ನಿಮ್ಮ ಅಂಗಡಿಯಲ್ಲಾಗಲಿ, ಫ್ಯಾಕ್ಟ್ರಿಯಲ್ಲಾಗಲಿ, ಆಫೀಸಲ್ಲಾಗಲಿ ನೀವು ಕೂತ್ಕೊಂಡು ನಿಮಗೊಂದು ಆಕರ್ಷಣೆ ಶಕ್ತಿ ಇದ್ದರೆ ಮತ್ತೆ ಪುನಃ ನಿಮ್ಮ ಹತ್ರ ಬರ್ತಾರೆ, ಇಲ್ಲದ್ರೆ ನಿಮ್ಮ ಹತ್ರ ಯಾಕೆ ಬರ್ತಾರೆ? ಸೊ ತುಲಾರಾಶಿಯವರು ಎಷ್ಟೇ ಬುದ್ಧಿವಂತಿಕೆಯಿಂದ ನೀವು ನಡ್ಕೊಂಡು ಹೋದರೂ ಸಹ ಆಕರ್ಷಣೆ ನಿಮ್ಮಲ್ಲಿದ್ದರೆ ಮಾತ್ರ ಪುನಃ ನಿಮ್ಮ ಹತ್ರ ಬರತಕ್ಕಂಥದ್ದು, ಇಲ್ಲಾಂದರೆ ಮತ್ತೆ ಪುನಃ ನಿಮ್ಮ ಹತ್ರ ಬರಲ್ಲ. ಅವಿವಾಹಿತ ತುಲಾರಾಶಿಯವರಿಗೆ ವಿವಾಹ ಸಿದ್ಧಿ ಆಗಬೇಕು ಅಂದ್ರೂ ವಾಟ್ಸಪ್ಪಲ್ಲಿ ಹುಡುಗನ ಫೋಟೋ ಬಂತು, ವಾಟ್ಸಪ್ಪಲ್ಲಿ ಹುಡುಗಿ ಫೋಟೋ ಬಂತು, ವಾಟ್ಸಪ್ಪಲ್ಲಿ ಚೆನ್ನಾಗಂತ ಲೋಕ ಕೂತ್ಕೊಂಡಾಗ ಆ ಹುಡುಗನಿಗೆ ನೀವು ಇಷ್ಟ ಆಗಬೇಕು, ಆ ಹುಡುಗಿಗೆ ನೀವು ಇಷ್ಟ ಆಗಬೇಕು ಅಂತ ಆದರೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇದ್ದರೆ ಮಾತ್ರ. ಈ ಹುಡುಗ ಚೆನ್ನಾಗಿದ್ದಾನೆ, ಚೆನ್ನಾಗಿಲ್ಲ ಅಂತಲ್ಲ, ಹುಡುಗಿ ಚೆನ್ನಾಗಿದ್ದಾಳೆ, ಚೆನ್ನಾಗಿಲ್ಲ ಅಂತಲ್ಲ, ಬಟ್ ಯಾಕೋ ನನಗೆ ಇಷ್ಟ ಆಗ್ತಾ ಇಲ್ಲ, ನಿಮ್ಮಲ್ಲಿ ಆಕರ್ಷಣಾ ಶಕ್ತಿಯ ಕೊರತೆಯಿಂದಾಗಿ ಅವರಿಗೆ ನೀವು ಇಷ್ಟ ಆಗ್ತಾ ಇಲ್ಲ. ಸೊ ಮದುವೆ ಫಿಕ್ಸ್ ಆಗ್ತಾ ಇಲ್ಲ. ಸೊ ಮದುವೆ ಫಿಕ್ಸ್ ಆಗಬೇಕು ಅಂತಂದರೆ ಆಕರ್ಷಣಾ ಶಕ್ತಿ ಚೆನ್ನಾಗಿದ್ದು ತುಂಬ ಚೆನ್ನಾಗಾದಾಗ ಮದುವೆ ಫಿಕ್ಸ್ ಆಗುತ್ತೆ. ತುಂಬ ಚೆನ್ನಾಗಿ ಆಕರ್ಷಣೆ ಆಗೋಯ್ತು ಅಂದರೆ, ತುಂಬ ಇಷ್ಟ ಆಗೋದ್ರೆ ಅಂದರೆ ಗಣಕೂಟ ಕೂಡಿ ಬಂದಿಲ್ಲ ಅಂದರೆ ನನಗೆ ಇದೇ ಹುಡುಗಿ ಬೇಕು, ಇದೇ ಹುಡುಗ ಬೇಕು ಅಂತ ಮದುವೆ ಆಗಿಬಿಡ್ತಾರೆ. ಮದುವೆ ಆಗಿರ್ತಕ್ಕಂಥವ್ರಿಗೂ ಅಷ್ಟೇ, ಗಂಡ ಹೆಂಡತಿಯಲ್ಲಿ ಆಕರ್ಷಣೆ ಇಲ್ಲ, ಐಕ್ಯಮತ್ಯ ಇಲ್ಲ ಅಂತಂದರೆ ಎಲ್ಬೇಕಾದ್ರೆ ಹಾಳಾಗೋಗುವಂಥ ಗಂಡ, ಎಲ್ಬೇಕಾದ್ರೆ ಹಾಳಾಗೋಗುವಂಥ ಹೆಂಡತಿ ಇದ್ಬಿಟ್ರೆ ದಾಂಪತ್ಯ ಹೆಂಗಾಗುತ್ತೆ? ಸೊ ಗಂಡ ಹೆಂಡರ ನಡುವೆ ಆಕರ್ಷಣೆ ಶಕ್ತಿ ಚೆನ್ನಾಗಿರಬೇಕು. ಆ ಆಕರ್ಷಣೆ ಇದ್ದಾಗ ಸುಖವಾಗಿರಬಹುದು. ಜೀವನದ ಪ್ರತಿಯೊಂದು ವಿಚಾರಗಳಲ್ಲೂ ಸಹ ಆಕರ್ಷಣೆ ಬಹಳ ಮುಖ್ಯ. ಅದಿಲ್ಲ ಅಂತಂದರೆ ಎಲ್ಲ ವೇಸ್ಟ್. ಒಬ್ಬ ಫ್ರೆಂಡ್ ನಿಮಗೆ ಹೆಲ್ಪ್ ಮಾಡೋಕ್ಕೆ ಬರಬೇಕು ಅಂದರೆ ನಿಮ್ಮಲ್ಲಿ ಅವನಿಗೆ ಆಕರ್ಷಣೆ ಇರಬೇಕು, ಇಲ್ಲ ಅಂದರೆ ನಿಮ್ಮ ಸಹಾಯಕ್ಕೆ ಬರಲ್ಲ. ಫ್ರೆಂಡ್ ಇನ್ ನೀಡ್, ಫ್ರೆಂಡ್ ಇನ್ ಡೀಡ್. ನಿಮಗೆ ಅವಶ್ಯಕತೆ ಇದ್ದಾಗ ನಿಮ್ಮ ಸ್ನೇಹಿತೆ ನಿಮ್ಮ ಹಿಂದೆ ಬರಬೇಕು ಅಂತಂದಾಗ ನಿಮ್ಮಲ್ಲಿಯ ಆಕರ್ಷಣಾ ಶಕ್ತಿ ಏನೋ ಗೊತ್ತಿಲ್ಲ. ನನ್ನ ಫ್ರೆಂಡ್ ಅಂದರೆ ನಂಗೆ ತುಂಬ ಇಷ್ಟ. ಯಾಕೆ ಇಷ್ಟ? ಆಕರ್ಷಣಾ ಶಕ್ತಿ ಇರೋದ್ರಿಂದ ಇಷ್ಟ. ಇಲ್ಲ ಅಂದರೆ ಇಷ್ಟ ಇಲ್ಲ. ನೀವು
ಹಾಳಾಗಿ ಹೋಗುವಂತ ಬಿಟ್ಟುಬಿಡ್ತಾರೆ. ಅವರ ಕೆಲಸ ಆಗಬೇಕಾದ್ರೆ ಬರ್ತಾರೆ, ಅವ್ರ ಕೆಲಸ ಮುಗಿದ್ಮೇಲೆ ನಿಮ್ಮನ್ನು ಡಿಚ್ ಬಿಟ್ಟುಬಿಡ್ತಾರೆ ನಿಮ್ಮನ್ನು. ಸೊ ಪ್ರತಿಯೊಂದು ಜೀವನದಲ್ಲಿ ಎಲ್ಲ ಕಡೆ ನೀವು ಒಂದು 10 ಜನ 100 ಜನ 1000 ಜನ ಸೇರಿದಲ್ಲಿ ನೀವು ಹೋಗಿದ್ದೀರಾ ಅಂದರೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇದ್ದರೆ ನಿಮಗೆ ಪ್ರಾಮುಖ್ಯತೆ ಸಿಗುತ್ತೆ, ಪಟ್ಟಂದ್ರೆ ನಿಮ್ಗೆ ಕೆಲಸ ಆಗುತ್ತೆ. ಅಲ್ಲಿ ಎಷ್ಟು ಜನ ಬೇಕಾದ್ರೂ ಇರಲಿ. ಹೋಗ್ತೀನಿ ಸರ್ ಆಫೀಸ್ಗೆ, ಅಯ್ಯೋ ಅಷ್ಟು ಜನ ನಿಂತಿರ್ತಾರೆ, ಕೆಲಸನೇ ಇಲ್ಲ, 10 ಸಲ ಓಡಾಡಿದ್ದೀನಿ, ಇನ್ನೂ ಕೆಲಸ ಮಾಡಿಕೊಟ್ಟಿಲ್ಲ ನನಗೆ. ನಿಮ್ಮ ಕೆಲಸ ಯಾಕೆ ಮಾಡಿಕೊಟ್ಟಿಲ್ಲ? ನೀವು ದುಡ್ಡು ಕೊಟ್ಟರು ಯಾಕೆ ಮಾಡಿಕೊಟ್ಟಿಲ್ಲ? ನೀವು ಎಷ್ಟು ಜನರ ಹತ್ರ ಫೋನ್ಗಳು ಮಾಡಿಸಿದ್ರು ನಿಮ್ಮ ಕೆಲಸ ಯಾಕೆ ಕೊಟ್ಟಿಲ್ಲ? ಯಾಕೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ. ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಬಂದರೆ ಒಂದು ಅದ್ಭುತವಾದ ಪರಿಹಾರ ಇದೆ. ತುಲಾರಾಶಿಯವರಿಗೆ ಒಂದು ರಹಸ್ಯ ತಂತ್ರ ಇದೆ. ಏನಂದರೆ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ ಅಂತ. ಈ ವಿಡಿಯೋ ಎಂಡಲ್ಲಿ ಒಂದು ಅದ್ಭುತವಾದಂಥ ಮಂತ್ರವನ್ನು ಕೊಡ್ತೀನಿ ತುಲಾರಾಶಿಯವರಿಗೆ. ನೀವು ಅದನ್ನು ಪಾಲಿಸಿದ್ರಿ ಅಂತ ಆದರೆ ತುಂಬ ಚೆನ್ನಾಗಿ ಎಲ್ಲರನ್ನ ನಿಮ್ಮತ್ತ ಆಕರ್ಷಿಸ್ಕೊಂಡ್ಬಿಡ್ತೀರ. ನೀವು ಎಲ್ಲರೂ ನಿಮ್ಮತ್ತ ಆಕರ್ಷಿಸಿದ್ರು ಅಂತಂದರೆ ನೀವು ಹೇಳ್ದಂಗೆ ಕೇಳ್ತಾರಲ್ಲ. ಯಾಕೆಂದರೆ ನಿಮ್ಮಲ್ಲೊಂದು ಆಕರ್ಷಣೆ ಇದೆ. ನೀವೇನು ದುರುಪಯೋಗ ಪಡಿಸ್ಕೊಳ್ಬೇಕಾಗಿಲ್ಲ. ನಿಮ್ಮ ಉಪಯೋಗ, ನಿಮ್ಮ ಕೆಲಸಗಳು, ನಿಮ್ಮ ಇಂಪಾರ್ಟೆಂಟ್, ನಿಮ್ಮ ಪ್ರಾಮುಖ್ಯತೆ. ಸೊ ಎಲ್ಲರನ್ನು ನಿಮ್ಮತ್ತ ಸೆಳ್ಕೊಳ್ಳೋದು ಬಹಳ ಬಹಳ ಮುಖ್ಯವಾಗಿರುತ್ತೆ. ಇದನ್ನು ತುಲಾರಾಶಿಯವರಿಗೆ ಕೊಡ್ತಕ್ಕಂಥದ್ದು ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ. ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕದೊಂದು ಗಣೇಶನ ವಿಗ್ರಹ ಇದೆ ಅಥವಾ ಗಣಪತಿ ಫೋಟೋ ಇದೆ ಅಂದ್ರೂ ಸಾಕು. ಮನೆಯಲ್ಲಿ ಒಂದು 28 ಗರಿಕೆಯನ್ನು ಕಿತ್ಕೊಂಡು ಬಂದು ಸ್ನಾನ ಮಾಡಿ ಒಂದು ಕೈಯಲ್ಲಿ ಇಟ್ಕೊಂಡು ಈ ವಿಡಿಯೋ ಎಂಡಲ್ಲಿ ಹೇಳುವ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರವನ್ನು ಒಂದು 108 ಬಾರಿ ಜಪ ಮಾಡಿ ಅದನ್ನು ಆ ಗಣಪತಿಗೆ ಸಮರ್ಪಣೆ ಮಾಡಿ. ಪ್ರತಿ ದಿವಸ ಮಾಡಿ ಅದನ್ನು ನೋಡಿ, ನಿಮ್ಮಲ್ಲಿ ಎಷ್ಟು ಆಕರ್ಷಣೆ ಜಾಸ್ತಿ ಆಗ್ತದೆ ಅಂಥೇಳಿ. ಮನೆಯಲ್ಲಿ ಅದೆಲ್ಲ ವ್ಯವಸ್ಥೆ ಇಲ್ಲ ಅಂತಂದರೆ ಮನೆ ಹತ್ರ ಇರೋ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಕೈಯಲ್ಲಿ ಒಂದು 28 ಗರಿಕೆಯನ್ನು ಇಟ್ಕೊಂಡು 108 ಬಾರಿ ಜಪ ಮಾಡಿ ಅದನ್ನು ಗಣಪತಿಗೆ ಸಮರ್ಪಣೆ ಮಾಡಿಬಿಟ್ಟು ಬನ್ನಿ ಪ್ರತಿದಿನ. ನೋಡಿ ನಿಮ್ಮಲ್ಲಿ ಎಷ್ಟು ಆಕರ್ಷಣೆ, ಎಲ್ಲರನ್ನೂ ನಿಮ್ಮ ಹತ್ರ ಸೆಳ್ಕೊಂಡ್ಬಿಡ್ತೀರಾ. ಯಾರೂ ನಿಮ್ಮ ಹತ್ರ ಜಗಳನೇ ಮಾಡಲ್ಲ. ಎಲ್ಲ ನೀವು ಹೇಳಿದ್ದಕ್ಕೆ ಜೈ ಅಂದ್ಕೊಂಡು ನಿಮ್ಮ ಹತ್ರ ಆಕರ್ಷಿತರಾಗಿ ಬಂದುಬಿಡ್ತಾರೆ. ಸೆಳೆದು ಬಿಡ್ತೀರ ಎಲ್ಲರೂ ನಿಮ್ಮ ಹತ್ರ. ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದ ಶಕ್ತಿ ಅದು. ಇನ್ನೂ ಪವರ್ಫುಲ್ ಆಗಿರತಕ್ಕಂಥ ವಸ್ತುಗಳೊಟ್ಟಿಗೆ ಅಭಿಮಂತ್ರಿತವಾಗಿ ಬೇಕು ಅಂದರೆ ನಿಮಗೋಸ್ಕರ, ತುಲಾರಾಶಿಯವರಿಗೋಸ್ಕರ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗಲಿ ಅಂತ ನಾವು ವಿಶೇಷವಾದ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಮೇ 1ನೇ ತಾರೀಕು ಶುಕ್ರವಾರ ಹುಣ್ಣಿಮೆಯ ದಿವಸ. ಹುಣ್ಣಿಮೆಯ ದಿವಸ ನಿಮಗೋಸ್ಕರ ನಾವು ಆ ವಿಶೇಷವಾದ ತಂತ್ರವನ್ನು ಮಾಡ್ತಾ ಇದ್ದೇವೆ. ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಪ್ರಸಾದ ಸ್ವರೂಪ ಈ ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ನಿಮಗೆ. ಈ ಉಂಗುರವನ್ನು ನೀವು ದಯವಿಟ್ಟು ಗಮನಿಸಬೇಕು. ಸ್ಕ್ರೀನ್ ಮೇಲೂ ದೊಡ್ಡದಾಗಿ ಹಾಕ್ತಾರೆ. ಇದರಲ್ಲಿ 3 ವಿಭಿನ್ನ ವಿಶೇಷವಾದ ಶಕ್ತಿಗಿದೆ. ಅದರಲ್ಲಿ ಮೊದಲನೆಯದು ರುದ್ರಾಕ್ಷಿ. ಈ ರುದ್ರಾಕ್ಷಿಯನ್ನು ನಾವು ಇದರಲ್ಲಿ ತುಂಬ ಚಿಕ್ಕ ರುದ್ರಾಕ್ಷಿಯನ್ನು ಉಂಗುರದಲ್ಲಿ ಇಟ್ಟಿದ್ದೇವೆ. ಅದು ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ಎನರ್ಜೈಸ್ ಆದಾಗ ನಿಮ್ಮಲ್ಲಿ ಅದ್ಭುತವಾದ ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡುತ್ತೆ. ಆರೋಗ್ಯ ಬಾಧೆಗಳಿದ್ರೂ ಪರಿಹಾರ ಮಾಡಿ ವೃದ್ಧಿ ಮಾಡುತ್ತೆ. ಯಾಕೆಂದರೆ ಬಹಳಷ್ಟು ಜನಕ್ಕೆ ಆರೋಗ್ಯ ಬಾಧೆ ಇದ್ದಾಗ ಯಾರು ಅವ್ರ ಹತ್ರ ಬರೋದೇ ಇಲ್ಲ, ಪಾಸಿಟಿವ್ ಎನರ್ಜಿ ಇರಲ್ಲ, ಎಲ್ಲರೂ ದೂರ ಮಾಡಿಬಿಡ್ತಾರೆ. ಇಲ್ಲ, ನಿಮಗೆ ಆರೋಗ್ಯ ಸರಿ ಹೋದ ತಕ್ಷಣ, ಚೈತನ್ಯ ಶಕ್ತಿ ವೃದ್ಧಿ ಆದ ತಕ್ಷಣ ಎಲ್ಲರೂ ನಿಮ್ಮ ಹತ್ರ ಬರ್ತಾರೆ. ಸೊ ಈ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ತ್ರಿಶಕ್ತಿಯಲ್ಲಿ ಮೊದಲನೇ ಶಕ್ತಿಯ ರುದ್ರಾಕ್ಷಿ ನಿಮಗೆ ಶಕ್ತಿ ವೃದ್ಧಿ ಮಾಡಿಕೊಡ್ತದೆ, ಧೈರ್ಯವನ್ನು ಕೊಡ್ತದೆ, ಧೈರ್ಯ ಇನ್ನೂ ವೃದ್ಧಿ ಮಾಡ್ತದೆ. ಅದರ ಜೊತೆಯಲ್ಲಿ ಇರತಕ್ಕಂಥದ್ದು ಒಂದು ಚಿಕ್ಕ ಶಂಖು. ಈ ಶಂಖು ನಿಮ್ಮ ಒಂದು ಹೆಸರನ್ನು, ನಿಮ್ಮ ಕೀರ್ತಿಯನ್ನು ಎಲ್ಲ ದಿಕ್ಕುಗಳಲ್ಲಿ ಸಾರುವಂಥ ಶಕ್ತಿ ಇದೆ ಅದಕ್ಕೆ. ಆ ಪಾಸಿಟಿವ್ ಎನರ್ಜಿ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅದರಲ್ಲಿ ಅಂದರೆ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ಅದು ಎನರ್ಜೈಸ್ ಆದಾಗ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದು. ಶಂಖು ಇದೆ. ಇನ್ನೊಂದು 3ನೇದು ಒಂದು ಚಿಕ್ಕ ಸಾಸಿವೆ ಕಾಳಿನಷ್ಟು ಪಾದರಸ ಇದೆ ಅದರಲ್ಲಿ. ಇದು ಎಂತಹ ಒಂದು ಅದ್ಭುತ ಶಕ್ತಿ ಅಂತಂದರೆ ಮೂಲ ಕೆಲಸ, ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವ ಮೂಲ ಕೆಲಸ ಇದೆಯಲ್ಲ ಅದನ್ನು ಮಾಡೋದು ಇದೇ ಒಂದು ಶಕ್ತಿ. ಈ 3 ಶಕ್ತಿಗಳ ಸಮ್ಮಿಲನ ತ್ರಿಶಕ್ತಿ ಉಂಗುರ. ಈ ಉಂಗುರವನ್ನು ನಿಮ್ಮ ಹೆಸರಿನಲ್ಲಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮದಲ್ಲಿ ಈ ಉಂಗುರಗಳನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಇನ್ನೂ ಹಲವಾರು ಹೋಮಗಳಿದೆ. ಬಹುಮುಖ್ಯವಾಗಿ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ ಇದೆ. ಸರ್ಪದೋಷಗಳಿಂದಾಗಿ ಯಾರು ನಿಮ್ಮತ್ತ ಆಕರ್ಷಿತರಾಗ್ತಾ ಇಲ್ಲ, ನಿಮ್ಮ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅಂದರೆ ಅದು ಪರಿಹಾರ ಆಗಬೇಕು. ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಯಾವ ಗ್ರಹದ ಸಮಸ್ಯೆಯಿಂದಾಗಲೂ ಜನ ನಿಮ್ಮತ್ತ ಆಕರ್ಷಿತರಾಗ್ತಾ ಇಲ್ಲ ಅಂತ ಆಗಬಾರದು. ಎಲ್ಲ ಗ್ರಹಚಾರ ಪರಿಹಾರ ಬೇಕು. ಜೊತೆಗೆ ಕಳೆದುಕೊಂಡಿದ್ದನ್ನು ಸಹ ಮರಳಿ ಪಡೆದುಕೊಳ್ಳಿಕ್ಕೋಸ್ಕರ ಅದ್ಭುತವಾದಂತಹ ಒಂದು ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ. ಕಾರ್ತ್ಯವೀರ್ಯಾರ್ಜುನ ಮಂತ್ರ ಹವನ. ಈ ಉಂಗುರ ಅದರಲ್ಲೂ ಎನರ್ಜೈಸ್ ಆಗುತ್ತೆ. ಮೂಲವಾಗಿ
ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸಿದ್ರು ಪರವಾಗಿಲ್ಲ, ಎಲ್ಲ ಗೊತ್ತಿದ್ರೆ, ಏನು ಗೊತ್ತಿದೆ ಅದು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನೀಟಾಗಿ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ವಿಳಾಸ, ಅದನ್ನೆಲ್ಲ ನೀಟಾಗಿ ಸಪ್ರೇಟಾಗಿ ನೀಟಾಗಿ ಟೈಪ್ ಮಾಡಿಬಿಟ್ಟು ವಾಟ್ಸಪ್ ಮಾಡಿ ನಮ್ಮ ಆಫೀಸ್ ನಂಬರ್ಗೆ. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆ ನಿಮ್ಮ ಹೆಸರು ರಿಜಿಸ್ಟರ್ ಆಯಿತು ಅಂತಂದರೆ ಲೈವಲ್ಲಿ ಅವತ್ತು ಮೇ 1ನೇ ತಾರೀಕು ಹುಣ್ಣಿಮೆ ದಿವಸ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತೇವೆ. ನಂತರ ನಿಮಗೆ ಈ ಪ್ರಸಾದ ಸಿಕ್ಕ ನಂತರ ನೀವು ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ ಅರ್ಶನವನ್ನು ಹಣೆಯಲ್ಲಿಟ್ಟುಕೊಂಡು ಈ ಉಂಗುರವನ್ನು ನಿಮ್ಮ ಯಾವ ಬೆರಳಿಗೆ ಸೈಜ್ ಕರೆಕ್ಟಾಗಿ ನಿಮಗೆ ಸೆಟ್ ಆಗ್ತದೆ ಆ ಒಂದು ಬೆರಳಿಗೆ ನೀವು ಅದನ್ನು ಧಾರಣೆ ಮಾಡ್ಕೊಳ್ಬಹುದು. ಬಲಗೈನಲ್ಲಿ ಕಿರು ಬೆರಳಿಗೂ ಹಾಕ್ಕೋಬಹುದು, ಮಧ್ಯದ ಬೆರಳಲ್ಲೂ ಹಾಕ್ಕೋಬಹುದು, ತೋರು ಬೆರಳಲ್ಲೂ ಹಾಕ್ಕೋಬಹುದು. ನಿಮಗೆ ಅನುಕೂಲವಾಗುವ ಬೆರಳಲ್ಲಿ ಅದನ್ನು ನೀವು ಧಾರಣೆ ಮಾಡ್ಕೊಳ್ಬಿಡಿ. ಇದಕ್ಕೆ ಯಾವುದೇ ರೀತಿಯಾಗಿರತಕ್ಕಂಥ ನಾವು ಇದು ಹಾಕೊಂಡ್ರೆ ನಾನ್ ವೆಜ್ ತಿನ್ನಬಾರ್ದು, ನಾವು ಇದು ಹಾಕೊಂಡ್ರೆ ಹಂಗೆ ಮಾಡಬಾರ್ದು, ಅಲ್ಲಿ ಹೋಗಬಾರ್ದು, ಆ ಥರದ್ದೆಲ್ಲ ಇಲ್ಲ. ಕಂಟಿನ್ಯೂಸ್ ಒಂದು 28 ದಿನ ಕಡ್ಡಾಯವಾಗಿ ಹಾಕ್ಕೊಳ್ಳಿ, ನಂತರವೂ ಕಂಟಿನ್ಯೂಸ್ ಆಗಿ ಹಾಕ್ಕೊಳ್ಳಿ. ಬಟ್ ಇದನ್ನು ನೀವು ಧಾರಣೆ ಮಾಡಿಕೊಂಡಾಗ ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವ ಅದ್ಭುತವಾದ ಶಕ್ತಿಯನ್ನು ತ್ರೈಲೋಕ್ಯ ಮೋಹನಕರ ಗಣಪತಿಯ ಅನುಗ್ರಹದಿಂದ ನಿಮಗೆ ಸಿಗ್ತದೆ. ಅದರಿಂದ ನಿಮಗೆ ಅನುಕೂಲವಾಗಲಿ, ಒಳ್ಳೆಯದಾಗಲಿ, ನಿಮ್ಮ ಕೆಲಸ ಕಾರ್ಯಗಳು ಬೇಗ ಆಗಲಿ, ಒಳ್ಳೆಯ ಕೆಲಸ ಕಾರ್ಯಗಳು ಒಳ್ಳೆಯ ರೀತಿಯಲ್ಲಿ ಸದುದ್ದೇಶದಿಂದ, ಒಳ್ಳೆಯ ಉದ್ದೇಶದಿಂದ ಈ ಪ್ರಸಾದವನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಇದನ್ನು ಮಿಸ್ ಮಾಡಿಕೊಂಡ್ರೆ ನಂತರ 2ನೇ ತಾರೀಕು 3ನೇ ತಾರೀಕು ನಂತರ ಈ ವಿಡಿಯೋನ ನೋಡ್ಕೊಂಡು ನನಗಿದು ಬೇಕು ಅಂದರೆ ಖಂಡಿತವಾಗಿ ಸಿಗೋದಿಲ್ಲ. 1ನೇ ತಾರೀಕೆ ಹೋಮ ಇರತಕ್ಕಂಥದ್ದು, ಹಿಂದಿನ ದಿವಸ ಲಾಸ್ಟ್ ಗುರುವಾರ ಏನಿದೆ ಅವತ್ತು ಹಿಂದಿನ ದಿವಸ ಲಾಸ್ಟ್ ಇರ್ತದೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋದು. ಬೇಗ ಕೊಟ್ಕೊಳ್ಳಿ. ಲಿಮಿಟೆಡ್ ಪೀಸ್ ಇರೋದು, ಲಿಮಿಟೆಡ್ ಆಗಿ ಹೆಸರು ಬರ್ಕೊಳ್ತಕ್ಕಂಥದ್ದು. ಸೊ ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಈಗ ನಾನು ಆ ಮಂತ್ರವನ್ನು ಸಹ ಹೇಳ್ತೇನೆ, ಮಂತ್ರವನ್ನು ಸಹ ಕೇಳಿಸ್ಕೊಳ್ಳಿ. ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಡ್ರಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ಓಂ ಗಂ ಗಣಪತಯೇ ನಮಃ ಅಂತ ಕಮೆಂಟ್ ಮಾಡಿ. ನೀವು ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂತ ನನಗೂ ಸಹ ಗೊತ್ತಾಗುತ್ತೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವಕ್ರತುಂಡೈಕದಂಶ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಓಂ ವಕ್ರತುಂಡೈಕದಂಶ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಓಂ ವಕ್ರತುಂಡೈಕದಂಶ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ.